ಸರ್, ಈ ರಸ್ತೆ ಗುಂಡಿ ವಿಚಾರವಾಗಿ ಬಿಜೆಪಿ ನಾಳಿಂದ ಪ್ರೊಟೆಸ್ಟ್ ಮಾಡ್ತಾರೆ, ಸಹಿ ಅಭಿಯಾನ. ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರನೂ ಕೂಡ ಅದಕ್ಕೆ ತಕ್ಕಂತೆ ಏನು ಮಳೆ ನಿಂತಿದೆ, ಈಗಾಗಲೇ ಮುಖ್ಯಮಂತ್ರಿಗಳು ಸುಮಾರು 2,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬಹುತೇಕ ಜನವರಿ ಒಳಗಡೆ ಎಲ್ಲ ರಸ್ತೆಗಳು ಕೂಡ ಒಂದು ಹಂತಕ್ಕೆ ಬರ್ತದೆ. ಅಲ್ಲ, ಬಿಜೆಪಿಯವ್ರು ಹಂಗೇನೆ, ಬಿಜೆಪಿಯವರಿಗೆ ಬೆಂಗಳೂರು ಅಭಿವೃದ್ಧಿ ಆಗಬಾರ್ದು. ಈಗ ತೇಜಸ್ವಿ ಸೂರ್ಯ ಅವರು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿಗಳು ಟ್ರಾಫಿಕ್ ಅಲ್ಲಿ ಜನ ಕಾರಲ್ಲಿ ಓಡಾಡೋದನ್ನ ಕರೆ ಕೊಡ್ಬೇಕಂತೆ. ಏನಂತ, ಜನ ಓಡಾಡಬಾರ್ದು, ಎಲ್ಲ ಮೆಟ್ರೋ ಯೂಸ್ ಮಾಡಿ ಅಂತೇಳಿ. ಬಿಜೆಪಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು, ಮಂತ್ರಿಗಳು, ಸಂಸತ್ ಸದಸ್ಯರು, ಶಾಸಕರು ಎಲ್ಲರನ್ನೂ ಕೂಡ ಕರೆ ಕೊಟ್ಟು ಬಿಜೆಪಿಯವರಿಗೆ ನೀವು ಯಾರು ಕಾರ್ ತಗೋಬೇಡಿ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕರೆ ಕೊಡೋದು. ಅವರು ಯಾರು ಕಾರಲ್ಲಿ ಓಡಾಡದೇ ಇರೋದು, ಅವರು ನರೇಂದ್ರ ಮೋದಿಯವರ ಹತ್ರ ದೀಕ್ಷೆ ತಗೊಂಡು ಅವರು ಪ್ರತಿಯೊಬ್ಬರು ಕೂಡ ಬಿಜೆಪಿಯವರು ನಾವೆಲ್ಲರೂ ಕೂಡ ಇದನ್ನ ಹಾಕೊಂಡು ಏನು ಶಾಲ್ ಹಾಕೊಂಡು ನಾವೆಲ್ಲ ಕೂಡ ಮೆಟ್ರೋನಲ್ಲೇ ಓಡಾಡ್ತೀವಿ, ನಾವೆಲ್ಲ BTS ಅಲ್ಲೇ ಓಡಾಡ್ತೀವಿ, ಸಾರ್ವಜನಿಕ ರಸ್ತೆನೇ ಓಡಾಡ್ತೀವಿ, ಸಾರ್ವಜನಿಕ ಸಂಪರ್ಕನೇ ಉಪಯೋಗಿಸ್ತೀವಿ ಅಂತೇಳಿ ಮಾರ್ಗದರ್ಶನವನ್ನು ತೋರಿಸಿದ್ರೆ ಸೊ ನಾವು ಕೂಡ ಕಾಂಗ್ರೆಸ್ ಅವರಿಗೆ ಹೇಳ್ಬೋದು ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು, ಆವಾಗ ಟ್ರಾಫಿಕ್ ಕಮ್ಮಿ ಆಗ್ಬೋದು. ಅವ್ರು ಏನೇನೋ ಹೇಳ್ತಾ ಇರ್ತಾರೆ ನೋಡ್ರಿ. ಮೋದಿ ಅವ್ರು ಟನಲ್ ಮಾಡಿದ್ರೆ ಚಮತ್ಕಾರ, ಕಾಂಗ್ರೆಸ್ ಅವ್ರಿಗೂ ಟನಲ್ ಮಾಡ್ತೀವಿ ಅಂತ ಅಂದ್ರೆ ಬಲಾತ್ಕಾರ. ಏನ್ ಮಾಡೋದು? ಬೆಂಗಳೂರು ಅಭಿವೃದ್ಧಿ ಆಗ್ಬಾರ್ದ್ರಿ. ಕಾಂಗ್ರೆಸ್ ಕಾಲದಲ್ಲಿ ಏನೋ ಅಭಿವೃದ್ಧಿ ಆಗ್ಬೋದು. ಅವ್ರಿಗೆ ಅಸೂಯೆ ಪ್ರಾರಂಭ ಆಗೋಗಿದೆ. DK ಶಿವಕುಮಾರ್ ಅವರು ಶಾಶ್ವತವಾದಂತ ಯೋಜನೆಗಳನ್ನ ಬೆಂಗಳೂರು ನಗರಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಕೈಲಿ ಮಾಡಕ್ಕಾಗದೇ ಇರೋದನ್ನ ಇವರು ತೀರ್ಮಾನ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳಿ ಅವ್ರಿಗೆ ಅಸೂಯೆ ಪ್ರಾರಂಭ ಆಗಿದೆ. ಹಾಗಾಗಿ ಏನೇನೋ ಮಾಡ್ತಾರೆ. ನೋಡ್ರಿ, ಬಿಜೆಪಿ ನೋಡಿ, ಸ್ವಲ್ಪ ಹೇಳಿ, ಬಾಂಬೆನಲ್ಲಿ ಟನಲ್ ಇದೆ. ಈಗ ಮೆಟ್ರೋಗೂ ಸಾಕಷ್ಟು ಕಡೆ ಟನಲ್ ಅನ್ನು ಮಾಡಿದೀವಿ ನಾವು. ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಸ್ಟ್ರೈಟ್ ರೋಡ್ಸ್ ಇಲ್ಲ. ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕೆಲವು ರಸ್ತೆಗಳನ್ನ ಅಗಲೀಕರಣಕ್ಕೆ 7 ವರ್ಷ ಆಗಿದೆ. ಬಿಜೆಪಿ ಕಾಲದಲ್ಲೇ ತಗೊಂಡವರು. ಅಗಲೀಕರಣ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೆಲವರು TDR ತಗೊಂಡಿದ್ದಾರೆ, ಕೆಲವರು TDR ತಗೊಂಡಿಲ್ಲ. ಸಾಕಷ್ಟು ಗೊಂದಲಗಳು ಎಲ್ಲ ಕಡೆ ಇದೆ. ಒಬ್ಬೊಬ್ಬರ ಹತ್ರನೂ ಕೂಡ ಪರಿಹಾರ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಹಣ ಬೇಕಾಗ್ತದೆ. ಈ ಎಲ್ಲ ಯೋಜನೆಗಳು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಯಾವ ರೀತಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು, ಯಾವುದು ಕೂಡ ಮ್ಯಾಜಿಕ್ ಆಗೋದಿಲ್ಲ, ಒಂದೇ ದಿನದಲ್ಲಿ ಆಗೋದಿಲ್ಲ. ಪ್ರಾಜೆಕ್ಟ್ಗಳು ಕನಿಷ್ಠ 3 ರಿಂದ 5 ವರ್ಷಗಳು, 10 ವರ್ಷಗಳು, 8 ವರ್ಷಗಳು ಬೇಕಾಗ್ತದೆ. ಆದರೆ ನಮ್ಮ ಗುರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರು, ಮಂತ್ರಿಗಳೆಲ್ಲರೂ ಬೆಂಗಳೂರಿನಲ್ಲಿರೋರು ಏನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ಮಾಡಿದ್ದಾರೆ.